ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾಪೀಠಿಕೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಒಂದು ವಿಡಿಯೋದಲ್ಲಿ ನಾವು ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ, ರಾಷ್ಟ್ರೀಯ ಗಣಿತ ದಿನದ ಬಗ್ಗೆ ಡಿಸ್ಕಸ್ನ ಮಾಡಿದ್ದೇವೆ. ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ನ್ಯೂಸ್, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇನ್ ನ್ಯೂಸ್ ಅಂದರೆ ಸುದ್ದಿಯಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳು ಅಂತ ಬಂದಾಗ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಈ ಒಂದು ದಿನವನ್ನು ಯಾವಾಗ ಆಚರಣೆ ಮಾಡಲಾಗತ್ತೆ, ಹಾಗೆ ಯಾವ ವ್ಯಕ್ತಿಯ ಒಂದು ಜನ್ಮದಿನದ ಅಂಗವಾಗಿ ಇದನ್ನು ಸೆಲೆಬ್ರೇಟ್ ಮಾಡಲಾಗತ್ತೆ ಅನ್ನುವಂಥದ್ದನ್ನು, ಹಾಗೆ ಈ ವ್ಯಕ್ತಿಯ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. ಸೊ ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ 1729 ಅನ್ನೋದು ಒಂದು ಮ್ಯಾಜಿಕ್ ನಂಬರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಿದ್ರೆ ಇದನ್ನು ಯಾವ ಕಾರಣಕ್ಕಾಗಿ ಮ್ಯಾಜಿಕ್ ನಂಬರ್ ಅಂತ ಹೇಳಿ ಕರೆಯಲಾಗುತ್ತೆ ಅನ್ನೋದನ್ನು ವಿಡಿಯೋದ ಕೊನೆಯಲ್ಲಿ ತಿಳಿಸಲಾಗುತ್ತೆ. ಸೊ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಇಲ್ಲಿ ಈ ರಾಷ್ಟ್ರೀಯ ಗಣಿತ ದಿನ ಏನಿದೆ ಇದನ್ನು ಭಾರತದಲ್ಲಿ ಪ್ರತಿ ವರ್ಷ ಡಿಸೆಂಬರ್ 22ರಂದು ಆಚರಿಸಲಾಗತ್ತೆ. ಸೊ ಈ ಒಂದು ದಿನವನ್ನು ಆಚರಿಸಬೇಕು ಅಂತ ಹೇಳಿ ಅಂದಿನ ಒಂದು ಪ್ರಧಾನಿ ಆಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2012ರಲ್ಲಿ ಕರೆಯನ್ನು ಕೊಡ್ತಾರೆ. ಸೊ ಹೀಗಾಗಿ 2012ರಿಂದ ಈ ಒಂದು ದಿನವನ್ನು ಅಂದರೆ ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಎಷ್ಟು ಕಾರಣ ಏನಂತಂದರೆ ಈ ಡಿಸೆಂಬರ್ 22 ಅನ್ನುವಂಥದ್ದು ಭಾರತದ ಗಣಿತಶಾಸ್ತ್ರಜ್ಞರಾಗಿದ್ದಂಥ ಇಲ್ಲಿ ಶ್ರೀನಿವಾಸ ರಾಮಾನುಜನ್ ಅವರ ಜನ್ಮದಿನ ಆಗಿರುತ್ತೆ. ಸೊ ನಾವಿವಾಗ ಈ ಶ್ರೀನಿವಾಸ ರಾಮಾನುಜನ್ ಅವರ ಒಂದು ಪರಿಚಯವನ್ನು ಮಾಡ್ಕೋಣ. ಸೊ ಇವರು ತಮಿಳುನಾಡಿನ ಈರೋಡ್ನಲ್ಲಿ ಡಿಸೆಂಬರ್ 22, 1887ರಲ್ಲಿ ಜನ್ಮ ತಾಳ್ತಾರೆ. ಹಾಗೆ ಕುಂಭಕೋಣಂ, ಈ ತಮಿಳುನಾಡಿನ ಕುಂಭಕೋಣಂನಲ್ಲಿ ಏಪ್ರಿಲ್ 26, 1920ರಲ್ಲಿ ಕ್ಷಯರೋಗದಿಂದ ಸಾವಿಗೀಡಾಗ್ತಾರೆ. ಸೊ ಇವರು ಬದುಕಿದ್ದು ಕೇವಲ 32 ವರ್ಷಗಳಾದರೂ ಕೂಡ ಸೊ ಗಣಿತದಲ್ಲಿ ಇವರು ಅದ್ವಿತೀಯವಾದಂಥ ಸಾಧನೆಯನ್ನು ಮಾಡಿರ್ತಾರೆ. ಸೊ ಇನ್ನು ಇವರ ಬಾಲ್ಯ ಮತ್ತು ಶಿಕ್ಷಣವನ್ನು ನೋಡೋದಾದರೆ ಬಾಲ್ಯದಿಂದಲೇ ಇವರಿಗೆ ಗಣಿತದಲ್ಲಿ ಅಪಾರವಾದಂಥ ಆಸಕ್ತಿ ಇರುತ್ತೆ. ಹಾಗೆ ಇವರು ತಮ್ಮ 12ನೇ ವಯಸ್ಸಿನಲ್ಲಿಯೇ, ಸೊ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ತ್ರಿಕೋನಮಿತಿ ಅಥವಾ ಟ್ರಿಗ್ನೋಮೆಟ್ರಿಯಲ್ಲಿ ನಿಪುಣತೆಯನ್ನು ಅಥವಾ ಇಲ್ಲಿ ಅತಿ ಒಂದು ಪಾಂಡಿತ್ಯವನ್ನು ಇವರು ಹೊಂದಿರ್ತಾರೆ. ಹಾಗೆ ಸ್ವಯಂ ಅಧ್ಯಯನದಿಂದ ಅಂದರೆ ಸೆಲ್ಫ್ ಸ್ಟಡಿಯ ಮೂಲಕ ಸಿದ್ಧಾಂತಗಳನ್ನ ಅಂದರೆ ಥಿಯರಮ್ಗಳನ್ನ ಅಭಿವೃದ್ಧಿಯನ್ನು ಮಾಡ್ತಾರೆ. ಹಾಗೆ ಇವರು ಕುಂಭಕೋಣಂನಲ್ಲಿ ಸರ್ಕಾರಿ ಒಂದು ಕಲಾ ಒಂದು ಕಾಲೇಜಿನಲ್ಲಿ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸ್ತಾರೆ. ಹಾಗೆ ಇವರಿಗೆ ಸ್ಕಾಲರ್ಶಿಪ್ ಕೂಡ ಪಡ್ಕೊಳ್ತಾರೆ. ಆದರೆ ಗಣಿತ ವಿಷಯವನ್ನು ಹೊರತುಪಡಿಸಿ ಇತರೆ ವಿಷಯಗಳಲ್ಲಿ ಇವರು ಕಡಿಮೆ ಅಂಕ ಬಂದಿದ್ದಕ್ಕಾಗಿ ಇವರಿಗೆ ಸ್ಕಾಲರ್ಶಿಪ್ ಏನಾಗುತ್ತೆ, ರದ್ದಾಗತ್ತೆ. ಹಾಗೆ ಇವರ ಒಂದು ವೃತ್ತಿ ಜೀವನ ಮತ್ತು ಕೆಂಬ್ರಿಡ್ಜ್ ಸಂಪರ್ಕವನ್ನು ನೋಡೋದಾದ್ರೆ ಸೊ ಇವರು ಜರ್ನಲ್ ಆಫ್ ಇಂಡಿಯನ್ ಮ್ಯಾಥಮೆಟಿಕ್ಸ್ ಸೊಸೈಟಿಯಲ್ಲಿ ಕೆಲಸವನ್ನು ಆರಂಭಿಸ್ತಾರೆ. ಹಾಗೆ 26ನೇ ವಯಸ್ಸಿನಲ್ಲಿ ಕೆಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಇವರಿಗೆ ಆಹ್ವಾನ ಬರುತ್ತೆ. ಹಾಗೆ ಈ ಟ್ರಿನಿಟಿ ಕಾಲೇಜ್ ಏನಿದೆ ಸೊ ಈ ಕಾಲೇಜ್ಗೆ ಆಯ್ಕೆಯಾದಂಥ ಮೊದಲ ಭಾರತೀಯ ಫೆಲೋ ಇವರಾಗಿರ್ತಾರೆ. ಹಾಗೆ ಈ ಲಂಡನ್ ರಾಯಲ್ ಸೊಸೈಟಿ ಏನಿದೆ ಸೊ ಇದರಲ್ಲಿನ ಅತಿ ಕಿರಿಯ ಫೆಲೋ ಆಗಿರ್ತಾರೆ. ಹಾಗೆ ಗಣಿತ ಕ್ಷೇತ್ರಕ್ಕೆ ಇವರ ಕೊಡುಗೆ ಏನು ಅನ್ನುವಂಥದ್ದು ನೋಡೋಣ. ಇವರು ಸಂಖ್ಯಾ ಸಿದ್ಧಾಂತ ಅಂದರೆ ನಂಬರ್ ಥಿಯರಿಯನ್ನು, ಹಾಗೆ ಅನಂತ ಸರಣಿಗಳು ಅಂದರೆ ಇನ್ಫೈನೈಟ್ ಸಿರೀಸ್, ಹಾಗೆ ಮುಂದುವರೆದ ಭಿನ್ನ ರಾಶಿಗಳು ಅಂದರೆ ಕಂಟಿನ್ಯೂಡ್ ಫ್ರಾಕ್ಷನ್ಸ್ ಅಂತ ಏನು ಬರುತ್ತೆ ಅವುಗಳ ಕುರಿತು, ಹಾಗೆ ಅಸಮರ್ಪಕ ಅನುಕಲನಗಳು, ಹಾಗೆ ಎಲಿಪ್ಟಿಕ್ ಫಂಕ್ಷನ್ಗಳು, ಹಾಗೆ ಪೈ ಒಂದು ಲೆಕ್ಕಾಚಾರ ಸೂತ್ರಗಳನ್ನ ಇವರು ಸಂಶೋಧನೆಯನ್ನು ಮಾಡ್ತಾರೆ. ಹಾಗೆ ಒಟ್ಟು ಸುಮಾರು 3000ರಿಂದ 4000 ಸೂತ್ರಗಳನ್ನ ಮತ್ತು ಪ್ರಮೇಯಗಳನ್ನ ಇವರು ಕಂಡುಹಿಡಿತಾರೆ. ಹಾಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಹಾರ್ಡಿ ರಾಮಾನುಜನ್ ಸಂಖ್ಯೆ ಅಂತ ಬರುತ್ತೆ. ಏನು ನಾವು ಆರಂಭದಲ್ಲಿ 1729 ಅನ್ನುವಂಥದ್ದು ಒಂದು ಮ್ಯಾಜಿಕ್ ನಂಬರ್ ಅಂತ ಹೇಳಿ ಏನು ಹೇಳಿದ್ದೀವಿ, ಸೊ ಅದರ ಕುರಿತು ಇವಾಗ ಚರ್ಚೆನ ಮಾಡಿದ್ದೇವೆ ನಾವಿವಾಗ. ಮ್ಯಾಜಿಕ್ ನಂಬರ್, ಸೊ ಈ ಒಂದು ನಂಬರ್ಗೆ 1729 ಏನಿದೆ ಈ ನಂಬರ್ಗೆ ಹಾರ್ಡಿ ರಾಮಾನುಜನ್ ಸಂಖ್ಯೆ ಅಂತ ಹೇಳಿ ಕರೆಯಲಾಗತ್ತೆ, ಅಥವಾ ಟ್ಯಾಕ್ಸಿ ನಂಬರ್ ಅಂತ ಕೂಡ ಕರೆಯಲಾಗತ್ತೆ, ಹಾಗೆ ಮ್ಯಾಜಿಕ್ ನಂಬರ್ ಅಂತ ಕೂಡ ಹೇಳಿ ಕರೆಯಲಾಗತ್ತೆ. ಸೊ ಇದಕ್ಕೊಂದು ಕಥೆ ಇದೆ. ಏನು ಅಂತಂದ್ರೆ ಇಲ್ಲಿ ರಾಮಾನುಜನ್ ಅವರಿಗೆ ಹುಷಾರಿರೋದಿಲ್ಲ, ಅನಾರೋಗ್ಯದಿಂದಾಗಿ ಅವರು ಹಾಸ್ಪಿಟಲಲ್ಲಿ ಇರ್ತಾರೆ. ಸೊ ಇವರನ್ನು ನೋಡಲಿಕ್ಕೆ ಇವರ ಮಾರ್ಗದರ್ಶಕರಾಗಿದ್ದಂಥ GH ಹಾರ್ಡಿ ಅವರು ಇವರನ್ನು ನೋಡಲಿಕ್ಕೆ ಬರ್ತಾರೆ ಆ ಒಂದು ಟ್ಯಾಕ್ಸಿಯಲ್ಲಿ. ಇಲ್ಲಿದೆ ನೋಡಿ ಟ್ಯಾಕ್ಸಿಯಲ್ಲಿ 1729 ಆ ಒಂದು ಟ್ಯಾಕ್ಸಿಯ ನಂಬರ್ ಪ್ಲೇಟ್ ಅದು. ಸೊ ಈ ಒಂದು ಟ್ಯಾಕ್ಸಿಯಲ್ಲಿ ಬರ್ತಾರೆ. ಸೊ ಬಂದ ತಕ್ಷಣ ಅವ್ರಿಗೆ ಹೇಳ್ತಾರೆ, ಸೊ ನಾನು ಇಂಥ ಒಂದು ಟ್ಯಾಕ್ಸಿಯಲ್ಲಿ ಬಂದ, ಆ ಟ್ಯಾಕ್ಸಿ ನಂಬರ್ 1729 ಆಗಿತ್ತು. ಅದು ತುಂಬ ಡಲ್ ನಂಬರ್ ಆಗಿತ್ತು. ಡಲ್ ನಂಬರ್ ಅಂದರೆ ತುಂಬ ನಿರಾಶಾದಾಯಕ ಒಂದು ನಂಬರ್ ಆಗಿತ್ತು ಅನ್ನೋದನ್ನು ಹೇಳ್ತಾರೆ. ಸೊ ತಕ್ಷಣವೇ ಏನು ಹೇಳ್ತಾರೆ ನೋಡಿ ಈ ರಾಮಾನುಜನ್ ಅವರು, ಇದು ಒಂದು ಡಲ್ ನಂಬರ್ ಅಲ್ಲ, ಇದು ಒಂದು ತುಂಬ ಆಸಕ್ತಿದಾಯಕ, ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ನಂಬರ್ ಅಂತ ಹೇಳ್ತಾರೆ. ಯಾವ ರೀತಿ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದರೆ ಈ 1729 ಅನ್ನುವಂಥದ್ದು ಏನಿದೆ ಇದು 2 ವಿಭಿನ್ನ ರೀತಿಯಲ್ಲಿ 2 ಘನಗಳ ಮೊತ್ತ ಆಗಿದೆ ಅನ್ನೋದನ್ನು ಹೇಳ್ತಾರೆ. 2 ವಿಭಿನ್ನ ರೀತಿಯಲ್ಲಿ ಅಂತಂದರೆ 2 ಘನಗಳ ಮೊತ್ತ ಅಂದರೆ ಇಲ್ಲಿ ನೋಡಿ 1³ + 12³
ಸೊ ಇದನ್ನು ಸೇರಿ ಬರೆದ್ರೂ ಕೂಡ 1729 ಆಗುತ್ತೆ. ಹಾಗೆ 9 ಕ್ಯೂಬ್ + 10 ಕ್ಯೂಬ್ ಇದನ್ನು ಕೂಡ ಸೇರಿ ಬರೆದ್ರೆ ಇದು 1729 ಆಗುತ್ತೆ. ಯಾವ ರೀತಿ ಅಂತಂದರೆ 1 ಕ್ಯೂಬ್ ಅಂತಂದರೆ 1 ಆಗುತ್ತೆ. ಹಾಗೆ 12 ಕ್ಯೂಬ್ ಅಂತ ಬರೆದ್ರೆ ಸೊ ಇದು 1728 ಆಗುತ್ತೆ. ಸೊ ಎರಡನ್ನ ಸೇರಿ ಬರೆದ್ರೆ 1729 ಆಗುತ್ತೆ. ಹಾಗೆ 9 ಕ್ಯೂಬ್ ಅಂತಂದರೆ 729 ಹಾಗೆ 10 ಕ್ಯೂಬ್ ಅಂತಂದರೆ 1000 ಆಗುತ್ತೆ, 1000. ಸೊ ಇದನ್ನು ಸೇರಿ ಬರೆದ್ರೆ 1729 ಆಗುತ್ತೆ. ಸೊ ಈ ಮೂಲಕ ಇದು ಒಂದು ಸ್ಮಾಲೆಸ್ಟ್ ಪಾಸಿಟಿವ್ ನಂಬರ್ ಆಗಿದೆ. ಎಕ್ಸ್ಪ್ರೆಸಿಬಲ್ ಆಸ್ ಸಮ್ ಆಫ್ 2 ಕ್ಯೂಬ್ಸ್ ಇನ್ ಡಿಫ್ರೆಂಟ್ ವೇಸ್ ಅನ್ನುವಂಥದ್ದನ್ನ ಇಲ್ಲಿ ರಾಮಾನುಜನ್ ಅವರು ಹೇಳ್ತಾರೆ. ಸೊ ಹೀಗಾಗಿ ಈ ಒಂದು ನಂಬರ್ ಹಾಡಿ ರಾಮಾನುಜನ್ ಸಂಖ್ಯೆ ಅಂತ ಹೇಳಿ ಚಿರಪರಿಚಿತವಾಗಿರುವಂಥದ್ದು. ಸೊ ಇವರ ಒಂದು ಅಸಾಮಾನ್ಯ ಬುದ್ಧಿಮತ್ತೆಯನ್ನು ನೋಡೋಣ. ಸೊ ಅಂದರೆ ಇವರು ಹೇಳೋ ಪ್ರಕಾರ ಯಾರು ಈ ಒಂದು ರಾಮಾನುಜನವರ ಮಾರ್ಗದರ್ಶಕರಾಗಿದ್ದಂಥ GH ಹಾರ್ಡಿ ಅವರು ಹೇಳೋ ಪ್ರಕಾರ ಏನಂತಂದರೆ ಈ 17,383 ಮೂಲ ಸಂಖ್ಯೆಗಳನ್ನ ಪರ್ಮ್ಯೂಟೇಷನ್ ಪರಿಶೀಲನೆಯನ್ನು ಸೊ ಇವರು ಕ್ಷಣಾರ್ಧದಲ್ಲಿಯೇ ಹೇಳ್ತಾ ಇದ್ರು ಅಂತ. ಅಂದರೆ ಈಗಿನ ಸೂಪರ್ ಕಂಪ್ಯೂಟರ್ಗಳೇನಿದೆ ಸೊ ಇವುಗಳು ಇಂತಹ ಒಂದು ಸಮಸ್ಯೆಗಳನ್ನ ಸಾಲ್ವ್ ಮಾಡಲಿಕ್ಕೆ ಕನಿಷ್ಠ 8 ನಿಮಿಷಗಳನ್ನ ತೆಗೆದುಕೊಳ್ಳುತ್ತೆ ಅಂತ. ಅಂದರೆ ಆಗಿನ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದಂಥ ಸಮಸ್ಯೆಗಳನ್ನ ಅವರು ಕ್ಷಣಾರ್ಧದಲ್ಲಿಯೇ ಸಾಲ್ವ್ ಮಾಡ್ತಾಯಿದ್ರು ಅಂತ ಹೇಳಿ GH ಹಾರ್ಡಿ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಅತ್ಯಂತ ವೇಗ ಮತ್ತು ನಿಖರತೆಯೊಂದಿಗೆ ಅವರು ಹೇಳ್ತಾ ಇದ್ರು ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಇವರ ಒಂದು ಆರೋಗ್ಯ ಮತ್ತು ಮರಣವನ್ನು ನೋಡೋದಾದರೆ ಇಲ್ಲಿ ಏನಾಗುತ್ತೆ, ಇವರು ಲಂಡನ್ನಲ್ಲಿ ವಾಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಹವಾಮಾನ ಇವರಿಗೆ ಒಗ್ಗೋದಿಲ್ಲ. ಅಲ್ಲಿನ ಆಹಾರ ಪದ್ಧತಿ ಮತ್ತು ಹವಾಮಾನದ ಒಂದು ಒಗ್ಗದೇ ಇರುವಂಥ ಕಾರಣಕ್ಕಾಗಿ ಏನಾಗುತ್ತೆ, ಇವರ ಆರೋಗ್ಯ ಹದಗೆಡ್ತಾ ಬರುತ್ತೆ. ಸೊ ಹೀಗಾಗಿ ಇವರು ಅಂತಿಮವಾಗಿ ಕ್ಷಯ ರೋಗ ಅಥವಾ TBಯ ಕಾರಣದಿಂದಾಗಿ ಇವರು ಮರಣಕ್ಕೀಡಾಗ್ತಾರೆ. ಹಾಗೆ ಇವರ ಒಂದು ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೂಡ ನೀಡಲಾಗ್ತಾ ಇದೆ, ರಾಮಾನುಜನ್ ಪ್ರಶಸ್ತಿ ಅಂತ ಹೇಳಿ. ಸೊ ಈ ಒಂದು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗತ್ತೆ ಅಂತಂದರೆ ಅಭಿವೃದ್ಧಿಶೀಲ ರಾಷ್ಟ್ರದ 45 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗಣಿತ ತಜ್ಞರಿಗೆ ಸೊ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ ಅಂತಂದರೆ ಅತ್ಯುತ್ತಮ ಗಣಿತ ಸಂಶೋಧನೆಗಾಗಿ ಈ ಒಂದು ಗೌರವವನ್ನು ನೀಡ್ತಾ ಬರ್ತಾ ಇದ್ದಾರೆ. ಸೊ ಈ ಒಂದು ರಾಷ್ಟ್ರೀಯ ಗಣಿತ ದಿನದ ಉದ್ದೇಶವನ್ನು ಯಾಕೆ ಈ ರೀತಿಯ ಒಂದು ದಿನವನ್ನು ಆಚರಣೆಯನ್ನು ಮಾಡ್ತಾರೆ ಅಂತಂದರೆ ಸೊ ಇಲ್ಲಿ ಗಣಿತದ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗತ್ತೆ. ಯುವ ಪೀಳಿಗೆಯಲ್ಲಿ ಗಣಿತದ ಕಲಿಕೆಗೆ ಪ್ರೇರಣೆಯನ್ನು ನೀಡ್ತಾ ಬರ್ತಾ ಇದ್ದಾರೆ. ಹಾಗೆ ಇನ್ನು ಇದೇ ಒಂದು ಸಂದರ್ಭದಲ್ಲಿ ಗಣಿತಕ್ಕೆ ಭಾರತೀಯರ ಕೊಡುಗೆ ಏನು ಅನ್ನುವಂಥದ್ದನ್ನು ಪರಿಚಯಿಸಲಿಕ್ಕೆ ಸೊ ಇದರಲ್ಲಿ ಈ ಒಂದು ದಿನದಲ್ಲಿ ಯುನೆಸ್ಕೋ ಕೂಡ ಸಹಭಾಗಿತ್ವವನ್ನು ವಹಿಸ್ಕೊಂಡಿದೆ. ಸೊ ಇದು ಕೂಡ ಇಂತಹ ಒಂದು ದಿನವನ್ನು ಪ್ರಮೋಟ್ ಮಾಡುತ್ತೆ. ಸೊ ಈ ಒಂದು ದಿನದ ಅಂಗವಾಗಿ ಶಾಲಾ ಕಾಲೇಜುಗಳಲ್ಲಿ ಸ್ಪರ್ಧೆ ಕಾರ್ಯಗಳು ಮತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗತ್ತೆ. ಸೊ ವಿಶೇಷ ಏನಂತಂದ್ರೆ ಸೊ ಇವರ ಒಂದು ಕುರಿತಾಗಿ ಸಿನಿಮಾವನ್ನು ಕೂಡ ಮಾಡಲಾಗಿದೆ. ಸೊ ಇವರ ರಾಮಾನುಜನ್ ಜೀವನಾಧಾರಿತ ಚಿತ್ರ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅನ್ನುವಂಥದ್ದನ್ನು 2015ರಲ್ಲಿ ರಿಲೀಸ್ ಮಾಡಲಾಗಿದೆ. ಸೊ ಈ ಒಂದು ಚಿತ್ರವನ್ನು ಯೂಟ್ಯೂಬ್ನಲ್ಲಿ ಕೂಡ ಲಭ್ಯ ಇದೆ, ಯೂಟ್ಯೂಬ್ನಲ್ಲಿ ಕೂಡ ನೀವು ನೋಡ್ಬೋದು. ಸೊ ಇವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಏನು ಅಂತಂದ್ರೆ ಸೊ ಇವರ ಒಂದು ಪ್ರಸಿದ್ಧ ಉಕ್ತಿ ಇದಾಗಿದೆ, ಒಂದು ಸಮೀಕರಣವು ದೇವರ ಆಲೋಚನೆಯನ್ನು ವ್ಯಕ್ತಪಡಿಸದ ಹೊರತು ನನಗೆ ಅರ್ಥವಾಗುವುದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಇದರ ಅರ್ಥ ಇಲ್ಲಿ ಯಾವುದೇ ಒಂದು ಸಮೀಕರಣ ಅನ್ನೋದು ತುಂಬ ಅರ್ಥದಿಂದ ಕೂಡಿರಬೇಕು, ತುಂಬ ಸೌಂದರ್ಯದಿಂದ ಕೂಡಿರಬೇಕು. ಅಂತಹ ಒಂದು ಸಮೀಕರಣ ದೇವರಿಗೆ ಇಷ್ಟ ಆಗಬೇಕದು, ಆವಾಗ ನನಗೆ ಅರ್ಥ ಆಗುತ್ತೆ. ಸೊ ಇಂಥ ಸಮೀಕರಣಗಳು ದೇವರಿಗೆ ಅರ್ಥ ಆಗಿಲ್ಲ ಅಂತಂದರೆ ಅದು ನನಗೂ ಕೂಡ ಅರ್ಥ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ. ಸೊ ಸ್ವತಃ ರಾಮಾನುಜನವರು ಕಾಳಿ ಮಾತೆಯ ಭಕ್ತರಾಗಿರ್ತಾರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.